ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಒಂದು ಕಳೆದ ಬಾರಿ ನಾವೊಂದು ವಿಡಿಯೋ ಮಾಡಿದ್ದೆ ಸ್ವಿಂಗ್ ಟ್ರೇಡ್ ಸ್ಟ್ರಾಟಜಿ ಅಂತ. ತುಂಬಾ ಜನ ನನಗೆ ಒಂದು ಮೆಸೇಜ್ನ ಮಾಡಿದ್ರಿ, ಕಾಲ್ನ ಮಾಡಿದ್ರಿ. ಸರ್ ತುಂಬಾ ಯೂಸ್ಫುಲ್ ಆಗಿದೆ, ಅದರಿಂದ ಪ್ರಾಫಿಟ್ ಮಾಡಿದ್ದೀನಿ ಅಂತ ಹೇಳಿದಿರ. ತುಂಬಾ ಖುಷಿ ಆಯಿತು ಕೇಳಿ. ಸ್ವಿಂಗ್ ಟ್ರೇಡ್ ಅಂತ ಆ ಒಂದು ವಿಡಿಯೋ ಕೂಡ ಅವೈಲೇಬಲ್ ಇದೆ, ಹೋಗಿ ನೋಡ್ಬೋದು. ಬಟ್ ಕೆಲವರು ಹೇಳ್ತಾರೆ ಸರ್ ಸ್ವಿಂಗ್ ಟ್ರೇಡ್ ಸ್ಟ್ರಾಟಜಿ ಏನು ಚೆನ್ನಾಗಿದೆ, ಬಟ್ ದುಡ್ಡೇ ಇಲ್ಲಲ್ಲ ಸರ್ ಮಾಡೋಕ್ಕೆ ಅಂತ ಕೆಲವರು ಒದ್ದಾಡ್ತಾ ಇರ್ತಾರೆ. ಸರ್ 20,000 ಇದೆ, 30,000 ಇದೆ, 50,000 ಇದೆ, ನಾನು ನೋಡ್ರಿ ಇನ್ನೂ ಜಾಸ್ತಿ ಟ್ರೇಡ್ ಮಾಡಬೇಕು, ಕ್ಯಾಪಿಟಲ್ ಇಲ್ಲ ನನ್ನ ಹತ್ರ ಅಂತ ಹೇಳ್ದೆ. ಅದಕ್ಕೋಸ್ಕರ ನಾನು ಇವತ್ತು ಒಂದು ಬೆಸ್ಟ್ ಸೊಲ್ಯೂಷನ್ನ ತಗೊಂಬಂದಿದ್ದೀನಿ, ಆಪ್ಷನ್ಸ್ ತಗೊಂಬಂದಿದ್ದೀನಿ. ಈ ಸೊಲ್ಯೂಷನ್ ಏನಪ್ಪಾ ಅಂದ್ರೆ MTF ಅಂತ ಕರೀತಾರೆ. ಅಂದ್ರೆ ಒಂದು ಸ್ಟಾಕ್ನ ನಾವು ಸಾಲವಾಗಿ ದುಡ್ಡನ್ನ ಇಸ್ಕೊಂಡು ಹೋಲ್ಡ್ನ ಮಾಡ್ಬೋದು. ಜನರಲಿ ಲಿವರೇಜ್ ಇಂಟ್ರೇಡಾಗಿ ಸಿಗ್ತಾ ಇತ್ತು, ಇದರಲ್ಲಿ ಸ್ಟಾಕ್ನ ಬೈ ಮಾಡಿ ಹೋಲ್ಡ್ ಮಾಡ್ಬೋದು. ಅದು ಹೇಗೆ, ಏನದಕ್ಕೆ ಚಾರ್ಜಸ್ ಇದೆ, ಪ್ರತಿಯೊಂದು ಕೂಡ ನೋಡೋಣ ಇವತ್ತು. ಕಮ್ಮಿ ಕ್ಯಾಪಿಟಲ್ ಅಲ್ಲಿ ಒಂದು 50,000ದಲ್ಲಿ 2 ಲಕ್ಷವರೆಗೂ, ನೀವು 2.5 ಲಕ್ಷವರೆಗೂ ಕೂಡ ಟ್ರೇಡ್ನ ಮಾಡ್ಬೋದು. ಹೌದಾ? ನಂಬಕ್ ಆಗ್ತಲ್ಲ? ಹೌದು, ನಿಜ. ನೋಡಿ, ಸ್ಟ್ರಾಟಜಿನೂ ಕೊಟ್ಟಿದ್ದೀನಿ, ಅದು ಕ್ಯಾಪಿಟಲ್ ಕೂಡ ನಾನು ಅರೇಂಜ್ ಮಾಡಿ ಕೊಡ್ತಾ ಇದ್ದೀನಿ ನಿಮಗೆ. ಕ್ಯಾಪಿಟಲ್ ಹೇಗೆ ಇದನ್ನ ಯೂಸ್ ಮಾಡ್ಕೊಳ್ಳೋದು ಒಂದು MTF ಥ್ರೂ ಅಂತ ನೋಡೋಣ ಬನ್ನಿ. ಓಕೆ, MTF ಅಂದ್ರೆ ಏನು, ಯಾವ ತರ MTF ಅಲ್ಲಿ ಒಂದು ಚಾರ್ಜಸ್ ಫಸ್ಟ್ ಹೇಳ್ಬಿಡ್ತೀನಿ ನಿಮ್ಗೆ, ಆಮೇಲೆ ನೀವು ಯೂಸ್ ಮಾಡೋದು ಹೆಂಗೆ ಅಂತ ನೋಡೋರು. MTF ಅಲ್ಲಿ ಬಂದು ನಾರ್ಮಲಿ ನಿಮ್ಗೆ 1 ಲಕ್ಷಕ್ಕೆ 40 ರೂಪಾಯಿ ಚಾರ್ಜ್ ಆಗುತ್ತೆ MTF ಅಲ್ಲಿ. ಆ 40 ರೂಪಾಯಿ ಪರ್ ಡೇ ಚಾರ್ಜ್ ಆಗುತ್ತೆ. ನೀವು 1 ಲಕ್ಷ ತಗೊಂಡಿದ್ದೀರಿ MTF ಅಮೌಂಟ್ ಅಂದ್ರೆ 40 ರೂಪಾಯಿ ಚಾರ್ಜ್ ಆಗುತ್ತೆ. ಮತ್ತೆ ಬ್ರೋಕರೇಜ್ ಎಲ್ಲ ಬಿಟ್ಟು, ಟ್ಯಾಕ್ಸ್ ಬ್ರೋಕರೇಜ್ ಎಲ್ಲ ಬಿಟ್ಟು ಚಾರ್ಜ್ ಆಗುತ್ತೆ. 1 ತಿಂಗಳು ನೀವೇನಾದ್ರು MTF ತಗೊಂಡು ಹೋಲ್ಡ್ ಮಾಡಿದ್ರೆ ಯಾವ್ದಾದ್ರು ಸ್ಟಾಕ್ ಅಲ್ಲಿ 1 ಲಕ್ಷಕ್ಕೆ 40 ರೂಪಾಯಿ ಆಗುತ್ತೆ. ತಿಂಗಳಿಗೆ 1,200 ರೂಪಾಯಿ ಚಾರ್ಜ್ ಆಗುತ್ತೆ. ಬಟ್ ಇಲ್ಲೇನ್ ಅರ್ಥ ಆಯ್ತು ಅಂದ್ರೆ ಒಂದು ಬ್ರೋಕರೇಜ್ ಎಲ್ಲ ಸೇರಿ ಒಂದು 1,500 ವರೆಗೂ ನಿಮಗೆ ಚಾರ್ಜ್ ಬರ್ಬೋದು. ಬಟ್ ಆ ಒಂದು ಯಾವುದೇ ಸ್ಟಾಕ್ ಅಲ್ಲಿ ನೀವು MTF ಯೂಸ್ ಮಾಡಿ ಟ್ರೇಡ್ ಮಾಡ್ತಾ ಇದೀರ ಅಂದ್ರೆ ಕನಿಷ್ಠ ಒಂದು 5-10 ಸಾವಿರ ಪ್ರಾಫಿಟ್ ಮಾಡಿದ್ರೆ ಇದೆಲ್ಲ ದೊಡ್ಡ ವಿಷಯನೇ ಅಲ್ಲ. ನೀವು ಒಂದು ವಾರದಲ್ಲಿ ಸಿಕ್ಕಿದ್ರೆ ಇನ್ನು ನಿಮಗೆ ಚಾರ್ಜಸ್ ಸೇವ್ ಆಗುತ್ತೆ. 1,200 ಮಂತ್ ಇರುತ್ತೆ. ಇದನ್ನು ಫಸ್ಟ್ ಒಂದು ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ, ಆಮೇಲೆ ನಾವು MTFಗೆ ಹೋಗೋಣ. ಓಕೆ, ಏನು ಯಾವುದೊಂದು ಸ್ಟಾಕ್ನ ಅನಲೈಸ್ ಮಾಡಿದ್ದೀರಾ, ಎನಿಥಿಂಗ್ ಟೆಕ್ನಿಕಲ್ ಅನಾಲಿಸ್ ಕಲ್ತಿದ್ದೀರಾ, ಫಂಡಮೆಂಟಲ್ ಕಲ್ತಿದ್ದೀರಾ, ಬ್ರೇಕ್ಔಟ್ ಆಗೋಕ್ಕೆ ರೆಡಿ ಇದೆ ಒಂದು ಸ್ಟಾಕ್. ನೋಡಿ, MTF ಎಲ್ಲಿ ನಿಮಗೆ ಪರ್ಫೆಕ್ಟ್ ಆಗಿ ವರ್ಕ್ ಆಗುತ್ತೆ ಅಂದ್ರೆ ಒಂದು ಸ್ಟಾಕ್ ಬ್ರೇಕ್ಔಟ್ಗೆ ರೆಡಿ ಇದೆ, ಇಲ್ಲಿಂದ ಬ್ರೇಕ್ ಆದ್ರೆ ಒಂದು 10% ಹೋಗುತ್ತೆ ಅನ್ನೋದು ನೀವೊಂದು ಅನಲೈಸ್ ಮಾಡಿದ್ರೆ ಅನ್ಕೊಳ್ಳಿ. ಓಕೆ, ಇದಕ್ಕೆ ನೀವು ಸ್ಟ್ರಾಟಜಿ, ನನ್ನ ಸ್ಟ್ರಾಟಜಿ ಯೂಸ್ ಮಾಡ್ಬೋದು, ಸ್ವಿಂಗ್ ಟ್ರೇಡ್ ಸ್ಟ್ರಾಟಜಿ. ಹೋಗಿ 2200 ಮೂವಿಂಗ್ ಆವರೇಜು ಮತ್ತೆ MACD ಕಾಂಬಿನೇಷನ್ ಹೇಳ್ಕೊಟ್ಟಿದ್ದೀನಿ. ಯಾರೆಲ್ಲ ಇವತ್ತೇ ನಾನು ವಿಡಿಯೋ ನೋಡ್ತಾ ಇದ್ರೆ ಹೋಗ್ಬಿಟ್ಟು ಅದನ್ನು ಕೂಡ ನೀವು ಒಂದ್ಸರಿ ನೋಡಿ ಆ ಸ್ಟ್ರಾಟಜಿನ ಕೂಡ ಅಪ್ಲೈ ಕೂಡ ಮಾಡಬಹುದು. ಓಕೆ, ಇದನ್ನ ಹೆಂಗ್ ಅಪ್ಲೈ ಮಾಡೋದು, ನೀವು ಹೋಗ್ಬೋದು ಏಂಜಲ್ ಒನ್ ಒಂದು ಡಿಮ್ಯಾಟ್ ಅಕೌಂಟ್ ನಿಮ್ಮ ಹತ್ರ ಇದ್ರೆ ಅದ್ರ ಮುಖಾಂತರ ತೋರಿಸ್ತೀನಿ. ಎಲ್ಲ ಅಕೌಂಟ್ ಅಲ್ಲಿ ಇರುತ್ತೆ, ನಿಮ್ಮ ಜೀರೋದ ಎನಿಥಿಂಗ್ MTF ಅನ್ನೋದು ಇರುತ್ತೆ. ಏಂಜಲ್ ಒನ್ ಅಲ್ಲಿ ಯಾವ ರೀತಿ ಯೂಸ್ ಮಾಡೋದಂತ ತೋರಿಸ್ತೀನಿ. ಏಂಜಲ್ ಒನ್ ಅಲ್ಲಿ MTF ಐದರ್ ಪೇ ಲೇಟರ್ ಅಂತ ನಿಮ್ಮ ಮೊಬೈಲ್ ಅಲ್ಲಿ ಆಪ್ಷನ್ಸ್ ತೋರಿಸುತ್ತೆ. ಓಕೆ, ನಾನು ಸಿಸ್ಟಮ್ ಅಲ್ಲಿ ತೋರಿಸ್ತಾ ಇದ್ದೀನಿ. ನೋಡಿ, ಇವಾಗ ಹೋಮ್ ಇದೆ, ಹೋಮ್ ಅಲ್ಲಿ ಹೋಗ್ಬಿಟ್ಟು ಟ್ರೇಡ್ ಒನ್ ಅಂತ ಒಂದು ಆಪ್ಷನ್ಸ್ ಇರುತ್ತೆ, ಕ್ಲಿಕ್ ಮಾಡ್ತೀರಾ. ಇಲ್ಲಿ ನೀವು ಯಾವ್ದೆಲ್ಲ ಒಂದು ಸ್ಟಾಕ್ ನ ವಾಚ್ ಲಿಸ್ಟ್ ಅಲ್ಲಿ ಇಟ್ಟಿದ್ರೆ ಆ ಸ್ಟಾಕ್ ಇರುತ್ತೆ ಇಲ್ಲಿ. ಓಕೆ, ನನ್ನ ಒಂದು ಸ್ಟಾಕ್ ವಾಚ್ ಲಿಸ್ಟ್ ಅಲ್ಲೂ ಕೂಡ ಇದೆ. ಇದರಲ್ಲಿ ಒಂದಿದೆ, ಇನ್ ಕೇಸ್ ಈ ಒಂದು ಸ್ಟಾಕ್ ಇದೆ, ಯಾವುದು AVT ನ್ಯಾಚುರಲ್ ಅಂತ ಇದೆ. ಇದು 2 days ಇಂದ ಸಖತ್ತಾಗಿ ಹೋಗಿದೆ, ನೀವು ನೋಡ್ಬೋದು. ನೋಡಿ, ಈ ಒಂದು ಏನು ಕಾಣಿಸ್ತಾ ಇದೆಯಲ್ಲ, ಎಕ್ಸಾಂಪಲ್ ಈ ರೇಂಜ್ ಇದೆ ನೋಡಿ, ಈ ರೇಂಜ್ ಅಲ್ಲಿ ಏನಾದರೂ ನಮಗೆ ಗೊತ್ತಾದ್ರೆ, ಓಕೆ ನೋಡಿ ವ್ಯಾಲ್ಯೂಮ್ ಕೂಡ ಸಖತ್ತಾಗಿ ಬಂದಿದೆ. ನನಗೇನಾನು ಗೊತ್ತಾಯ್ತು ಈ ಸ್ಟಾಕ್ ಬ್ರೇಕ್ಔಟ್ ಆಗಿ ರೆಡಿ ಇದೆ ಅಂತ. ನಾನು ಒಂದು ಇಲ್ಲಿ ಬ್ರೇಕ್ಔಟ್ಗೆ ಹಾಕೊಂಡಿದ್ದೀನಿ, ಲೈನ್ ಹಾಕೊಂಡಿದ್ದೀನಿ. ಓಕೆ, ಬ್ರೇಕ್ಔಟ್ ಆಗಕ್ಕೆ ರೆಡಿ ಇದೆ. ಇದು ಮೇ ಬಿ ನೀವು ಒಂದು ವಾರ ತಗೋಬಹುದು, ಒಂದು ತಿಂಗಳು ತಗೋಬಹುದು, ಬ್ರೇಕ್ಔಟ್ಗೆ ರೆಡಿ ಇದೆ. ಈ ತರ ಸ್ಟಾಕ್ನ ನಾನು ಹುಡುಕ್ಬಿಟ್ಟು ಇದರಲ್ಲಿ ನಾನು ಏನ್ ಮಾಡ್ತೀನಿ, ಬೈ ಮಾಡಕ್ ಹೋಗ್ತೀನಿ. ಓಕೆನಾ, ಬೈ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡ್ಬಿಟ್ಟು ಒಂದು 100 ಕ್ವಾಂಟಿಟಿ ಹಾಕ್ತೀನಿ. ಇದು ಎಷ್ಟು ಬೇಕಾಗುತ್ತೆ, 8,865 ರೂಪಾಯಿ ಬೇಕಾಗುತ್ತೆ. ಅದೇ ನಾನು ನೋಡಿ ಇಲ್ಲಿ ಮಾರ್ಜಿನ್ ಅಂತ ಕೊಟ್ಟಿದ್ದಾರೆ. ಓಕೆನಾ, ಮಾರ್ಜಿನ್. ಓಕೆ, ಕ್ಲಿಕ್ ಮಾಡ್ತೀನಿ. ಜಸ್ಟ್ ನೋಡಿ, ಕ್ಲಿಕ್ ಮಾಡಿದ್ರೆ ಇದನ್ನ ಇಲ್ಲಿ 1x ಕೊಡ್ತೀವಿ. ಎಷ್ಟು X ಕೊಟ್ಟಿರ್ತಾರೆ ಅಷ್ಟು ನಿಮಗೆ ಮಾರ್ಜಿನ್ ಸಿಗುತ್ತೆ. ನೀವು ಮೊಬೈಲ್ ಅಲ್ಲಿ ಆದ್ರೆ ಪೇ ಲೇಟರ್ ಅಂತ ಮೇಲೆ ಬರುತ್ತೆ, ಬೇರೆ ಆಪ್ ಯೂಸ್ ಮಾಡ್ತಾ ಇದ್ರೆ MTF ಅಂತ ಇರುತ್ತೆ. ನೀವು ಕ್ಲಿಕ್ ಮಾಡ್ಬೇಕು. ನೋಡಿ, ಇಲ್ಲಿ 1x ಅಂತ ಕೊಟ್ಟಿದ್ದಾರೆ. ಅಂದ್ರೆ ಇದು ಒಂದು ಸ್ಟಾಕ್ ನ 100 ಸ್ಟಾಕ್ ತಗೊಳಕ್ಕೆ 8,865 ನಮಗೆ ಬೇಕಾಗಿದ್ರೆ ಅನದರ್ 8,865 ನಿಮ್ಗೆ ಆಸ್ ಎ ಲಿವರೇಜ್ ಸಾಲವಾಗಿ ಸಿಗುತ್ತೆ. ಇದೇ ತರ ನೀವು ಬೇರೆ ಸ್ಟಾಕ್ ಹೋಗ್ಬೋದು. ಬೇರೆ ಸ್ಟಾಕ್ ಹೋಗ್ತೀನಿ, ಎಕ್ಸಾಂಪಲ್ ನಾನು ಇಲ್ಲಿ ಇನ್ನೊಂದು ಸ್ಟಾಕ್ ಇದೆ GPPL ಅಂತ, ಈ ಸ್ಟಾಕ್ ನ ಬೈ ಮಾಡಕ್ ಹೋಗ್ತೀನಿ. ನೋಡಿ, ಇಲ್ಲೂ ಕೂಡ ನಾನೊಂದು 100 ಸ್ಟಾಕ್ ನ ಹಾಕ್ತೀನಿ. ನೋಡಿ, 16,560 ರೂಪಾಯಿ ಬೇಕಾಗುತ್ತೆ. ಬಟ್ ಇಲ್ಲಿ MTF ನೋಡಿ 3.3x ಅಂದ್ರೆ ಇಲ್ಲಿ ನೀವು 16,000 ಜೊತೆ ಅವರು ಒಂದು 3 ಪಟ್ಟು ಕೊಡ್ತಾರೆ. ಎಕ್ಸಾಂಪಲ್ ಅನದರ್ 16,000 ಸಮಥಿಂಗ್ ಸಿಗುತ್ತೆ. ಫುಲ್ ಯೂಸ್ ಮಾಡಬೇಡಿ. ಓಕೆನಾ, 3.3 ಇದೆ ಅಂದ್ರೆ 3x ಯೂಸ್ ಮಾಡ್ಬೋದು. ಓಕೆನಾ, ನಮಗೆ ಒಂದು ಮಾರ್ಜಿನ್ ಕೂಡ ಸಿಗುತ್ತೆ. ಯಾವ್ದೆಲ್ಲ ಇದ್ರಲ್ಲಿ ಏನ್ ಇಂಪಾರ್ಟೆಂಟು,
ಓಕೆನಾ. ಏನು ಇಂಪಾರ್ಟೆಂಟ್ ಅಂದ್ರೆ ಬ್ರೇಕ್ಔಟ್ ಸ್ಟಾಕ್ ಹುಡುಕೋದು ಇಂಪಾರ್ಟೆಂಟ್. ಈ ಬ್ರೇಕ್ಔಟ್ ಸ್ಟಾಕ್ನ ಹುಡುಕಿ ಇದು ಬ್ರೇಕ್ ಆಗೇ ಆಗುತ್ತೆ ಅಂತ ನಮಗೊಂದು ಒಳ್ಳೆ ಒಂದು ಅನಲೈಸೇಷನ್ ಮಾಡಿದ್ರೆ ಈ MTF ನ ಯೂಸ್ ಮಾಡಿಕೊಂಡು ತುಂಬಾ ಚೆನ್ನಾಗಿ ಮಾಡ್ಬೋದು. ನಮ್ಮ ಸ್ಟೂಡೆಂಟ್ಗಳು ಕೂಡ ಸುಮಾರು ಮಾಡ್ತಾ ಇದ್ದಾರೆ. ನಮ್ಮದೇ ಆದ ಒಂದು ಬಿಗ್ ಬುಲ್ ಅನ್ನೋ ಒಂದು ಕೋರ್ಸ್ ಇದೆ. ಆ ಕೋರ್ಸಲ್ಲಿ ನಾವು 1 year ಮೆಂಟರ್ಶಿಪ್ ಇದೆ. ಆ ಕೋರ್ಸಲ್ಲಿ ಯಾರೆಲ್ಲ ಕಲ್ತಿದ್ರೆ ಈ ಒಂದು MTF ನ ಯೂಸ್ ಮಾಡ್ತಾ ಇದ್ದಾರೆ, ಓಕೆ ನೀವು ಕೋರ್ಸ್ ಕಲ್ತಿಲ್ಲ, ನಿಮಗೂ ಕೂಡ ನಾನು ಯೂಟ್ಯೂಬಲ್ಲಿ ಆಲ್ರೆಡಿ ವಿಡಿಯೋ ಹಾಕಿದ್ದೀನಿ ಸ್ವಿಂಗ್ ಟ್ರೇಡ್ಗೆ, ಅದಕ್ಕೆ ಯೂಸ್ ಮಾಡಿ ಈ MTF ನ ಯೂಸ್ ಮಾಡ್ಬೋದು. ಬಟ್ MTF ಯೂಸ್ ಮಾಡೋದಕ್ಕಿಂತ ಮುಂಚೆ ನಿಮ್ಮ ಮೈಂಡಲ್ಲಿ ಗೊತ್ತಿರಲಿ, ತಿಂಗಳಿಗೆ 1 ಲಕ್ಷಕ್ಕೆ 1200 ರೂಪಾಯಿ ಚಾರ್ಜ್ ಆಗುತ್ತೆ. ನೀವು 1 ಲಕ್ಷ ಯೂಸ್ ಮಾಡ್ತಾ ಇದ್ರೆ STT ಎಲ್ಲ ಒಂದು ಕ್ಯಾಲ್ಕುಲೇಷನ್ ಹಾಕೊಳ್ಳಿ. ಎನಿ ಬ್ರೋಕರ್ ನಿಮ್ಮ ಗೂಗಲಲ್ಲಿ ಹೋಗ್ಬಿಟ್ಟು ಒಂದು ಕ್ಯಾಲ್ಕುಲೇಷನ್ ಮಾಡ್ಬೋದು. ನೀವು ಆರಾಮಾಗಿ ಹೋಗ್ಬಿಟ್ಟು ಕ್ಯಾಲ್ಕುಲೇಷನ್ ಮಾಡ್ಕೋಬಹುದು. MTF ಚಾರ್ಜ್ ವಿತ್ MTF ಚಾರ್ಜ್ ಎಲ್ಲ ಕೂಡ ಚಾರ್ಜ್ನ ಹಾಕಿ ನೋಡ್ಬೋದು. ಒಂದು ಸ್ಟಾಕ್ ಬ್ರೇಕ್ಔಟ್ ಆದರೆ ಮಿನಿಮಮ್ ಒಂದು 10%. ಎಕ್ಸಾಂಪಲ್ 1 ಲಕ್ಷ ನೀವು ಯೂಸ್ ಮಾಡ್ತಾ ಇದ್ದೀರಾ MTF ಅನ್ಕೊಳ್ಳೋಣ, 10% ಮೂವ್ಮೆಂಟ್ ಆದ್ರೆ 10,000 ಬರುತ್ತೆ. 10,000ದಲ್ಲಿ 1,500 ತಿಂಗಳು ಟೈಮ್ ತಗೊಂಡಿದೆ ಅನ್ಕೊಳ್ಳೋಣ. 1,500 ಬ್ರೋಕರೇಜ್ MTF ಎಲ್ಲ ಚಾರ್ಜ್ ಕಳೆದ್ರು ಕೂಡ ನಿಮಗೆ 8,500 ಉಳಿಯುತ್ತೆ. ಈ ರೀತಿ ಒಂದು ಕ್ಯಾಲ್ಕುಲೇಷನ್ ಇಟ್ಕೊಂಡು ಮಾಡಬೇಕು. ಅದರ್ವೈಸ್ ಸುಮ್ಮನೆ ಎಲ್ಲ ಸ್ಟಾಕಲ್ಲಿ ಮಾಡೋಕ್ಕಾಗಲ್ಲ. ಯಾಕಂದ್ರೆ ಇವಾಗ ಸ್ಟಾಕಲ್ಲಿ ಮೂವ್ಮೆಂಟ್ ಕಡಿಮೆ ಇದೆ ಓವರ್ ಆಲ್ ಮಾರ್ಕೆಟು. ಬಟ್ ಪರ್ಟಿಕ್ಯುಲರ್ ಸ್ಟಾಕ್ನ ಹುಡುಕಿ ಮಾಡಬೇಕಾಗುತ್ತೆ. ನೋಡಿ, ನಾನು ಇವತ್ತು ಒಂದು ಸ್ಟಾಕ್ ಹುಡುಕಿದ್ದೆ. ನೋಡಿ, 2 ದಿವಸದಿಂದ ಒಂದು ದೊಡ್ಡ ದೊಡ್ಡ ಕ್ಯಾಂಡಲ್ ಹೋಗಿದೆ. ಆಲ್ಮೋಸ್ಟ್ ಇದು ಒಂದು 19% ಹೋಗಿದೆ. ಓಕೆನಾ, ನೋಡೋಣ ಎಕ್ಸಾಂಪಲು. ಪ್ರೈಸ್ ನೋಡಿ, ಇಲ್ಲಿಂದ ನಾನು 2 days ಕ್ಯಾಲ್ಕುಲೇಟ್ ಹಾಕೊಂಡ್ರೆ ಆಲ್ಮೋಸ್ಟ್ ನಿಮಗೆ ನೀವು ನೋಡ್ಬೋದು 18 to 19% ಈ ಸ್ಟಾಕ್ ಮೇಲೆ ಹೋಗಿದೆ. ನಾನೇನಾದ್ರು ಈ ಸ್ಟಾಕಲ್ಲಿ 1 ಲಕ್ಷ ಯೂಸ್ ಮಾಡಿದ್ರೆ ನನಗೆ ಆಲ್ಮೋಸ್ಟ್ ಒಂದು 18,000 to 90,000 ದುಡ್ಡು ನನಗೆ ಸಿಗ್ತಾ ಇತ್ತು. ಇದರಲ್ಲಿ ನಾನು ಒಂದು ವಾರ ವೇಟ್ ಮಾಡಿರ್ಬೋದು, 1 ತಿಂಗಳು 2 ತಿಂಗಳು ವೇಟ್ ಮಾಡಿದ್ರು, 2 months ವೇಟ್ ಮಾಡಿದ್ರು ಕೂಡ ನನಗೆ ಆರಾಮಾಗಿ ಒಂದು 18,000 ಸಿಗ್ತಾ ಇತ್ತು. ಆವಾಗ ನನಗೆ ಒಂದು 3,000 MTF ಬ್ರೋಕರೇಜ್ ಎಲ್ಲ ಕೂಡ 3,000 ತೆಗೆದ್ರು ಕೂಡ ಆರಾಮಾಗಿ ನನಗೆ ಒಂದು 15,000 ಪ್ರಾಫಿಟ್ ನನಗೆ ಉಳಿತಾ ಇತ್ತು. ಈ ರೀತಿ ಒಂದು ಪ್ಲಾನ್ನ ಮಾಡಬೇಕಾಗುತ್ತೆ. ವಿತೌಟ್ ಪ್ಲಾನಿಂಗ್ ನೀವು ಇದನ್ನ ಮಾಡಕ್ ಹೋಗ್ಬೇಡಿ. ಯಾಕಂದ್ರೆ MTF ಪರ್ ಡೇ 40 ರೂಪಾಯಿ ಚಾರ್ಜ್ ಆಗ್ತಾ ಇರುತ್ತೆ. ಓಕೆನಾ, ಇದು ಎಲ್ಲಿ ಸಿಗುತ್ತೆ ಏನ್ ಸಿಗುತ್ತೆ ನಿಮ್ಗೆ ಗೊತ್ತಿದೆ. ನೀವು ಮೊಬೈಲ್ ಆಪ್ ಅಲ್ಲಿ ಏನಾದ್ರು ನೋಡ್ತಾ ಇದ್ರೆ ಅಲ್ಲಿ ಪೇ ಲೇಟರ್ ಅಂತ ಮೇಲೆ ಇರುತ್ತೆ. ಪೇ ಲೇಟರ್ ಅಂತ ಇಲ್ಲ MTF ಅಂತ ಇರುತ್ತೆ. ಬೇರೆ ಡಿಮ್ಯಾಟ್ ಅಕೌಂಟ್ ನೀವೇನಾದ್ರು ಯೂಸ್ ಮಾಡ್ತಾರೆ MTF ಇರುತ್ತೆ. ಇದು ಓನ್ಲಿ ಸ್ಟಾಕ್ಗೋಸ್ಕರ, ನಿಮಗೆ ಇಂಟರ್ಡೇಗೋಸ್ಕರ ಅಲ್ಲ, ಓನ್ಲಿ ಪೊಸಿಷನಲ್ ಟ್ರೇಡ್. ಎಷ್ಟು ದಿವಸ ಕೆಲವರು ಒಂದು ಡೌಟ್, ಅದು ಎಷ್ಟು ದಿವಸ ಹೋಲ್ಡ್ ಮಾಡ್ಬೋದು ಸರ್, ಎಷ್ಟು ದಿವಸ ಬೇಕಾದ್ರೂ ಹೋಲ್ಡ್ ಮಾಡ್ಬೋದು. ಬಟ್ ಪರ್ ಡೇ 40 ರೂಪಾಯಿ ಚಾರ್ಜ್ ಆಗುತ್ತೆ. ಅದು ನಿಮ್ಮ ಮೈಂಡಲ್ಲಿ ಇರಲಿ. ಎಷ್ಟು ದಿವಸ ಬೇಕಾದ್ರೂ ಹೋಲ್ಡ್ ಮಾಡ್ಬೋದು. ನೋಡಿ, 2 ತಿಂಗಳು ಬಿಟ್ಟು ನೀವು ಒಂದು ಸ್ಟಾಕ್ ಬ್ರೇಕ್ಔಟ್ ಆದರೂ ಕೂಡ ನಿಮ್ಗೆ ಒಂದು 3,000 ಬ್ರೋಕರೇಜ್ MTF ಚಾರ್ಜ್ ಬಂದರೂ ಕೂಡ ಅದರಲ್ಲೊಂದು 23,000 ನಿಮಗೆ ರಿಟರ್ನ್ ಬಂದರೆ ಅದು ನಥಿಂಗ್ ಮ್ಯಾಟರ್. ಓಕೆನಾ, 1,500 3,000 ಯಾವ ಲೆಕ್ಕಕ್ಕೂ ಇಲ್ಲ. ಈ ರೀತಿ ನಾನು ಆಲ್ರೆಡಿ ಕಳೆದ ಒಂದು 2-3 ತಿಂಗಳಿಂದ ಮಾಡ್ತಾ ಇದ್ದೀನಿ. ಕೆಲವೊಂದು ಬ್ರೇಕ್ಔಟ್ ಸ್ಟಾಕ್ನ ಹುಡುಕಿ ನಾನು ಮಾಡಿದ್ದಕ್ಕೆ ಹೇಳ್ತಾ ಇದ್ದೀನಿ. ಕೆಲವು ಸರ್ ಬ್ಯಾಕ್ ಟೆಸ್ಟ್ ಮಾಡಿದ್ದೀರಾ, ಅದು ಮಾಡಿ ನೋಡಿ. ಸ್ಟ್ರಾಟಜಿ ಡಿಪೆಂಡ್ ಆಗುತ್ತೆ. MTF ಅನ್ನೋದೊಂದು ಬ್ರೋಕರ್ ಕಡೆಯಿಂದ ಕೊಟ್ಟಿರೋದು ಅದೊಂದು ಫ್ಯೂಚರ್ ಅಷ್ಟೇ. ಓಕೆ, ಅವ್ರು ಕೊಡ್ತಾರೆ, ಅದಕ್ಕೆ ಬಡ್ಡಿ ಚಾರ್ಜ್ ಮಾಡ್ತಾರೆ, ಕೊಡ್ತಾರೆ. ನೀವು ಎಂಡ್ ಆಫ್ ದಿ ಡೇ ಸ್ಟ್ರಾಟಜಿ ನಿಮಗೆ ತುಂಬಾ ತುಂಬಾ ಇಂಪಾರ್ಟೆಂಟ್. ತುಂಬಾ ಬಿಗಿನರ್ ಇದ್ರೆ ಸ್ಟ್ರಾಟಜಿ ಗೊತ್ತಿಲ್ಲ ಅಂದ್ರೆ ಆಲ್ರೆಡಿ ಹೇಳಿದ್ದೀನಿ, ನನ್ನ ವಿಡಿಯೋ ಇದೆ ಸ್ವಿಂಗ್ ಟ್ರೇಡ್ದು, ಐ ಬಟನ್ ಕೊಟ್ಟಿರ್ತೀನಿ, ಹೋಗಿ ನೋಡ್ಬಿಟ್ಟು ನೀವು ಟ್ರೈನ ಮಾಡ್ಬೋದು. ಇದು ಸೇಫ್ ಆಗಿರುತ್ತೆ, ನಿಮ್ಗೆ ಆರಾಮಾಗಿ ಟೆನ್ಷನ್ ಇಲ್ಲ. ಪೊಸಿಷನಲ್ ಟ್ರೇಡ್ ಇರುತ್ತೆ. ನಿಮ್ಗೆ ಕ್ಯಾಪಿಟಲ್, ಯಾರೆಲ್ಲ ಕಮ್ಮಿ ಕ್ಯಾಪಿಟಲ್ ಇದೆ ಸರ್, ಸ್ಟ್ರಾಟಜಿ ಏನೋ ಫಸ್ಟ್ ಕ್ಲಾಸ್ ವರ್ಕ್ ಆಗ್ತಾ ಇದೆ ಬಟ್ ಕ್ಯಾಪಿಟಲ್ ಇಲ್ಲ ಅಂತ ತುಂಬಾ ಜನ ಕೇಳ್ತಾ ಇದ್ರು. ಅವ್ರಿಗೋಸ್ಕರ ಸ್ಪೆಷಲಿ ನಾನು ಈ ಆಪ್ಷನ್ಸ್ ನ ಹೇಳ್ಕೊಡ್ತಾ ಇದ್ದೀನಿ. ಮೋರ್ ಇನ್ಫಾರ್ಮೇಶನ್ ನಿಮ್ಗೆ ಏನಾದ್ರು ಗೊತ್ತಾಗಿಲ್ಲ ಅಂದ್ರೆ ಕೆಳಗಡೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ, ನಾನು ಆನ್ಸರ್ ಮಾಡ್ತೀನಿ. ಹಾಗೆ ಇದೇ ರೀತಿ ನಮ್ಮ ಎಲ್ಲಾ ವಿಡಿಯೋ ನಿಮ್ಗೆ ಸಿಗ್ಬೇಕಂದ್ರೆ ನೀವು ಸಬ್ಸ್ಕ್ರೈಬ್ ಮಾಡಿರ್ಬೇಕು. ಸಬ್ಸ್ಕ್ರೈಬ್ ಮಾಡಿರಿ. ಇದೇ ರೀತಿ ನಿಮಗೆ ಯೂನಿಕ್ ಆಗಿರೋ ಒಂದು ಐಡಿಯಾಸ್ ಮತ್ತೆ ವಿಡಿಯೋಸ್ಗಳನ್ನ ನಾವು ತಗೊಂಡ್ಬರ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್. ಲಾಸ್ಟ್ ಅಲ್ಲಿ ನಮ್ಮ ಒಂದು ಅಕಾಡೆಮಿ ಇದೆ, ಮಾಸ್ಟರ್ ಟ್ರೇಡರ್ ಅಕಾಡೆಮಿ. ಯಾರಿಗೆಲ್ಲ ಒಂದು ಫ್ರೀ ಆಗಿ ಸ್ಟಾಕ್ ಮಾರ್ಕೆಟ್ ಬೇಸಿಕ್ ತಿಳ್ಕೊಬೇಕಂದ್ರೆ ಪ್ರತಿ ಭಾನುವಾರ 10 ಗಂಟೆಯಿಂದ 12 ಗಂಟೆ ಇರುತ್ತೆ. ಒಂದು 11 ಗಂಟೆವರೆಗೂ ಫ್ರೀ ಕ್ಲಾಸ್ ಇರುತ್ತೆ. ಬಂದು ಅಟೆಂಡ್ ಕೂಡ ಮಾಡ್ಬೋದು. ನಂಬರ್ ಕೊಟ್ಟಿದ್ದೀವಿ ಕೆಳಗಡೆ, ರಿಜಿಸ್ಟರ್ ಕೂಡ ಮಾಡ್ಬೋದು. ಓಕೆ, ಸುಮಾರು ಜನ ಆ ಒಂದು ಸ್ಟಾಕ್ ಮಾರ್ಕೆಟ್ ಕನ್ಫ್ಯೂಷನ್ ಆಗಿದ್ದೀರಾ. ಓಕೆ, ಬೇಸಿಕ್ ಇಂದ ಶುರು ಮಾಡಿ ಮ್ಯೂಚುವಲ್ ಫಂಡ್ ಆಗಿರ್ಬೋದು, ಡಿಮೆಟ್ ಅಕೌಂಟ್, ಪ್ರತಿಯೊಂದು ಕೂಡ ಒಂದು ನಮ್ಮ ಫ್ರೀ ಕ್ಲಾಸಲ್ಲಿ ಹೇಳ್ಕೊಡ್ತೀವಿ. ಓಕೆ, ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಅಂತ ಅನ್ಕೊಂತೀನಿ. ಥ್ಯಾಂಕ್ ಯು ಫಾರ್ ಆಲ್.